ಉಗ್ರರ ವಿರುದ್ಧ ಕಾರ್ಯಾಚರಣೆಗೆ ಸಂಪೂರ್ಣ ಬೆಂಬಲ ಅಂತ ಸಭೆ ಬಳಿಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭಯೋತ್ಪಾದಕರ ದುಷ್ಕೃತ್ಯಗಳಿಗೆ ನಾವು ತಕ್ಕ ಉತ್ತರ ಕೊಡಬೇಕು, ಭಾರತ ಅದರ ವಿರುದ್ಧ ಹೋರಾಟ ಮಾಡ್ತಾ ಇದೆ. ಕೇಂದ್ರ ಕೈಗೊಳ್ಳುವಂತಹ ನಿರ್ಧಾರಗಳಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಯಲ್ಲಿ ಹೇಳಿದ್ದಾರೆ. देखिए, मीटिंग में जो उन्होंने कहा वो हमने सुना. देश के हित में उन्होंने कहा कि कोई चीज कॉन्फिडेंशियल है रक्षा के विषय में, हम उसको अब नहीं कह सकते, ये उन्होंने कहा. तो हम सभी जितने भी पार्टी के लोग थे सभी ने ये बताया कि इस घड़ी में, इस संकट के घड़ी में हम सब आपके साथ हैं और आप जो काम कर रहे हैं करते रहिए और देश के हित में हम आपके साथ रहेंगे. देखिए, ಈ ಬಗ್ಗೆ ಇನ್ನಷ್ಟು ವಿವರವನ್ನು ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್. ಎರಡು ವಿಚಾರ ಇದೆ. ಒಂದು ಕಡೆಗೆ ಪಾಕಿಸ್ತಾನ ನಿರಂತರವಾಗಿ ಗಡಿ ಪ್ರದೇಶದಲ್ಲಿ ದಾಳಿ ಮಾಡ್ತಾ ಇರುವಂಥದ್ದು, ಪ್ರಮುಖವಾಗಿ ಚೀನಾ ನಿರ್ಮಿತ PL-15 ಮಿಸೈಲ್ಗಳನ್ನು ಭಾರತದತ್ತ ಉಡಾಯಿಸಿರುವಂಥದ್ದು ಒಂದು ಭಾಗ, ಅದನ್ನು ಇಂಟರ್ಸೆಪ್ಟ್ ಕೂಡ ಮಾಡಲಾಗಿದೆ. ಅದರ ಜೊತೆಗೆ ಈಗಾಗಲೇ ಸೇನೆಗೆ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳುವಂತೆ ಸೂಚನೆ ಕೂಡ ಸಿಕ್ಕಿದೆ. ಅದು ಒಂದು ಭಾಗ. ಬಹುಶಃ ಪಾಕಿಸ್ತಾನದ ಈ ರೀತಿಯಾದಂಥ ದಾಳಿಗಳು ಇನ್ನಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಇದೆ ಅನ್ನುವಂಥ ನಿರೀಕ್ಷೆ ಮಾಡಲಾಗ್ತಾ ಇದೆ. ಅದಕ್ಕೆ ಕೌಂಟರ್ ಕೂಡ ಯಾವ ರೀತಿ ಭಾರತ ರೆಡಿ ಮಾಡ್ಕೋತಾ ಇದೆ. ಅಟ್ ದ ಸೇಮ್ ಟೈಮ್ ಈಗ ಸರ್ವಪಕ್ಷಗಳ ಸಭೆಯ ಹೈಲೈಟ್ಸ್ ಅಂತಿಮವಾಗಿ ಕೇಂದ್ರ ಸರ್ಕಾರ ಕೈಗೊಳ್ಳುವಂಥ ಎಲ್ಲ ನಿರ್ಧಾರಗಳಿಗೆ ಬದ್ಧ ಅಂತ ಹೇಳ್ತಾ ಇದ್ರು ಕೂಡ ಪ್ರಮುಖವಾದಂಥ ಯಾವ್ದಾದ್ರು ನಿರ್ಣಯಗಳು ಈ ಸಭೆಯಲ್ಲಿ ಆಯ್ತಾ? ಪ್ರಮೋದ್, ಮುಖ್ಯವಾಗಿ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಪರಿಸ್ಥಿತಿ ಉದ್ವಿಗ್ನ ಆಗ್ತಿದೆ. ಅದರಲ್ಲೂ ಕಳೆದ 14 ದಿವಸಗಳಿಂದ ಗಡಿಯಲ್ಲಿ ಹಾಗೂ ಪಾಕ್ ಆಕ್ರಮಿತ ಪ್ರದೇಶದಲ್ಲಿ ನಿರಂತರವಾಗಿ ಗುಂಡಿನ ಚಕಮಕಿ ನಡೀತಾ ಇದೆ. ಪಾಕ್ ಅಪ್ರಚೋದಿತ ದಾಳಿಯನ್ನು ಮಾಡ್ತಾ ಇದ್ದೇನೆ, ಕದನ ವಿರಾಮವನ್ನು ಪದೇ ಪದೇ ಉಲ್ಲಂಘನೆಯನ್ನು ಮಾಡ್ತಾ ಇದೆ. ಭಾರತ ಕೂಡ ತನ್ನ ದಿಟ್ಟ ಉತ್ತರವನ್ನು ನೀಡ್ತಾ ಇದೆ. ಪ್ರತಿ ದಾಳಿಯನ್ನು ಕೂಡ ಭಾರತ ಮಾಡ್ತಾ ಇರುವಂತಹದ್ದು. ಏನು ಭಾರತ ಉಗ್ರರ ನೆಲೆಗಳ ವಿರುದ್ಧ ಏನು ಕಾರ್ಯಾಚರಣೆಯನ್ನು ಮಾಡ್ತು, ಇದಾದ ಬಳಿಕ ಪಾಕಿಸ್ತಾನ ಸೇನೆ ಮತ್ತಷ್ಟು ಹೆಚ್ಚಿನ ದಾಳಿಯನ್ನ ಮಾಡ್ತಾ ಇರುವಂತಹದ್ದು. ಪೂಂಚ್ ಸೆಕ್ಟರ್ ಆಗಿರ್ಬೋದು, ಅಕ್ನೂರ್, ಈ ಪ್ರದೇಶದಲ್ಲಿ ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇದೆ, ಶೆಲ್ ದಾಳಿಯನ್ನ ಮಾಡ್ತಾ ಇದೆ. ನಿನ್ನೆ ರಾತ್ರಿ ಕ್ಷಿಪಣಿ ದಾಳಿಯನ್ನ ಕೂಡ ಮಾಡಿತ್ತು. ಪಾಕಿಸ್ತಾನದಲ್ಲಿ ಚೀನಾದ ನಿರ್ಮಿತ ಕ್ಷಿಪಣಿ ಒಂದು ಭಾರತದ ಕಡೆಗೆ ಬರ್ತಾ ಇರೋದನ್ನ ನೋಡಿ ಭಾರತದ ಏರ್ ಡಿಫೆನ್ಸ್ ಅದನ್ನು ಹೊಡೆದುರುಳಿಸಿದೆ. ಜೊತೆಗೆ ಅಕ್ನೂರ್ ಮತ್ತು ಪೂಂಚ್ ಸೆಕ್ಟರ್ನಲ್ಲಿ ಪಾಕಿಸ್ತಾನ ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇರುವಂತಹದ್ದು. ಮುಖ್ಯವಾಗಿ ಭಾರತದ ನಾಗರಿಕರನ್ನೇ ಗುರಿಯಾಗಿರಿಸಿಕೊಂಡು ಈ ಒಂದು ದಾಳಿ ಮಾಡಲಾಗ್ತಿದೆ. 13 ಮಂದಿ ಭಾರತೀಯ ನಾಗರಿಕರು ಈ ಒಂದು ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ. ಮತ್ತೆ ವಸತಿ ಪ್ರದೇಶಗಳು ಇರ್ತಕ್ಕಂಥ ಪ್ರದೇಶದ ಮೇಲೆ ಶೆಲ್ ದಾಳಿಗಳನ್ನ ಮಾಡಲಾಗ್ತಿದೆ. ಮತ್ತೆ ಆರ್ಟಿಲರಿ ವೆಪನ್ಸ್ ಗಳನ್ನ ಯೂಸ್ ಮಾಡಿಕೊಂಡು ದಾಳಿ ಮಾಡಲಾಗ್ತಿದೆ. ಭಾರತೀಯ ಸೈನಿಕರು ಕೂಡ ಅಷ್ಟೇ ತಿರುಗೇಟನ್ನ ನೀಡ್ತಾ ಇರುವಂತಹದ್ದು. ಈ ಒಂದು ದಾಳಿಯಲ್ಲಿ ಭಾರತದ 59 ಮಂದಿ ಗಾಯಗೊಂಡಿದ್ದಾರೆ. ಅವರನ್ನ ವಿವಿಧ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಮತ್ತೆ ಅಕ್ನೂರ್ ಮತ್ತೆ ಪೂಂಚ್ ಸೆಕ್ಟರ್ ನಲ್ಲಿ ಗಡಿ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡುವಂತ ಕೆಲಸ ನಡೀತಾ ಇದೆ. ಇನ್ನೊಂದ್ ಕಡೆ ಬಂಕರ್ಗಳ ವ್ಯವಸ್ಥೆ ಎಲ್ಲಿದೆ, ಆ ಗ್ರಾಮಗಳಲ್ಲಿ ಬಂಕರ್ಗಳಲ್ಲಿ ಜನರನ್ನ ಇಡುವಂತ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಇನ್ನೊಂದ್ ಕಡೆ ಸರ್ವಪಕ್ಷ ಸಭೆ ಕೂಡ ನಡೆದಿದೆ. ಈ ಸರ್ವಪಕ್ಷ ಸಭೆಯಲ್ಲಿ ರಕ್ಷಣಾ ಮಂತ್ರಿಗಳು 5 ನಿಮಿಷಗಳ ಕಾಲ ಏನು ಆಪರೇಷನ್ ನಡೀತು, ಆಪರೇಷನ್ ಸಿಂಧೂರ್ ಬಗ್ಗೆ ವಿವರವಾದಂತಹ ವಿವರಣೆಯನ್ನ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಮತ್ತೆ ವಿರೋಧ ಪಕ್ಷಗಳ ನಾಯಕರು ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಯಾಕೆ ಈ ಸಂದರ್ಭದಲ್ಲಿ ಉಪಸ್ಥಿತಿ ಇಲ್ಲ, ಸರ್ವಪಕ್ಷಗಳ ಸಭೆಗೆ ಯಾಕೆ ಬಂದಿಲ್ಲ ಅನ್ನುವಂಥದ್ದನ್ನು ಕೇಳಿದ್ದಾರೆ. ಜೊತೆಗೆ ಒಂದಷ್ಟು ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾ ಇದೆ, ರಫೇಲ್ ಯುದ್ಧ ವಿಮಾನವನ್ನ ಪಾಕಿಸ್ತಾನ ಸೈನ್ಯ ಹೊಡೆದುರುಳಿಸಿದೆ ಅನ್ನುವಂತಹ ಮಾಹಿತಿ ಇದೆ. ಇದೇನಾದ್ರು ನಿಜವೇ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಆದರೆ ಸರ್ಕಾರದಿಂದ ಇದಕ್ಕೆ ಯಾವ ರೀತಿ ಉತ್ತರ ಬಂದಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಇನ್ನೂ ಹೊರಗಡೆ ಬಂದಿಲ್ಲ. ಆದರೆ ವಿರೋಧ ಪಕ್ಷಗಳೆಲ್ಲವೂ ಕೂಡ ಒಗ್ಗಟ್ಟಿನಿಂದ ಹೇಳಿದವೆ, ಸರ್ಕಾರ ಯಾವುದೇ ರೀತಿಯಂತ ಕ್ರಮ ಕೈಗೊಂಡ್ರು ಕೂಡ ನಾವು ಸರ್ಕಾರದ ಜೊತೆಗೆ ನಿಲ್ತೀವಿ, ಮತ್ತೆ ನಾವೆಲ್ಲವೂ ಕೂಡ ಒಗ್ಗಟ್ಟಿನ ಪ್ರದರ್ಶನವನ್ನ ಸರ್ಕಾರದ ಜೊತೆಗೆ ಮಾಡ್ತೀವಿ ಅನ್ನುವಂಥದ್ದು. ಮತ್ತೆ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಅದಕ್ಕೆ ನಾವು ಬೆಂಬಲಿಸ್ತೀವಿ, ಮತ್ತೆ ಸರ್ಕಾರದ ಕ್ರಮ ಇದೇ ರೀತಿಯಾಗಿ ಮುಂದುವರಿಲಿ ಅನ್ನುವಂಥದ್ದನ್ನು ವಿರೋಧ ಪಕ್ಷಗಳು ಹೇಳಿರುವಂತದ್ದು. ಮತ್ತೆ ವಿರೋಧ ಪಕ್ಷಗಳ ನಾಯಕರು ದೇಶದ ಸೈನ್ಯ ಮಾಡಿರ್ತಕ್ಕಂಥ ಕೆಲಸ ಏನಿದೆ ಇದಕ್ಕೆ ಶ್ಲಾಘನೆ ವ್ಯಕ್ತ ಆಗಿರ್ತಕ್ಕಂಥದ್ದು. ಮತ್ತೆ ಸಭೆ ಮುಗಿದ ಬಳಿಕವೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು ಇದೇ ಮಾತನ್ನು ಹೇಳಿದರೆ, ಸರ್ಕಾರ ಯಾವ ಕ್ರಮ ಕೈಗೊಂಡ್ರು ಮತ್ತೆ ಸರ್ಕಾರದ ಜೊತೆಗೆ ನಾವು ಮುಂದೆ ನಿಲ್ತೀವಿ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ. ಹರೀಶ್, ಇದ್ರ ಜೊತೆಗೆ ಗಡಿ ಭಾಗದಲ್ಲಿ ಯಾವ ರೀತಿ ತಯಾರಿ ನಡೀತಾ ಇದೆ? ಅಫ್ಕೋರ್ಸ್ ನಿನ್ನೆ ತಾನೇ ನಾವು ನೋಡ್ತಾ ಇದ್ವಿ, ನಿನ್ನೆ ರಾತ್ರಿ ಕೂಡ
ಪಾಕಿಸ್ತಾನ ಕಡೆಯಿಂದ ಫೈರಿಂಗ್ ಆಗಿದೆ ಒಂದು. ಅಟ್ ದ ಸೇಮ್ ಟೈಮ್ ಮಿಸೈಲ್ ದಾಳಿ ಕೂಡ ಪ್ರಯತ್ನ ಪಡಲಾಗಿದೆ. ಅಫ್ಕೋರ್ಸ್